Hello my dear students, welcome to English class of first PU. Today let's understand the lesson Around a Medicinal Creeper written by Purnachandra Tejasvi. Purnachandra Tejasvi is a well-known Kannada writer. K.M. Srinivasa Gowda has translated this lesson in English. So you know that Purnachandra Tejasvi ಕನ್ನಡದಲ್ಲಿ ಈ ಪಾಠವನ್ನು ಬರೆದಿದ್ದಾರೆ. ಅದನ್ನು KM ಶ್ರೀನಿವಾಸ ಗೌಡ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥದ್ದು. ಸೊ ದ ಸ್ಟೋರಿ ರಿವಾಲ್ವ್ಸ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್. ಸೊ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅನ್ನೋದು ಒಂದು ಕತೆ. ಇಟ್ ರಿವಾಲ್ವ್ಸ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್. ಒಂದು ಔಷಧಿಯ ಸಸ್ಯದ ಸುತ್ತ ಈ ಕತೆ ಹೆಣೆದಿದ್ದಾರೆ. ಮಾರಾ ಈಸ್ ಎ ಫಾರ್ಮ್ ಹ್ಯಾಂಡ್ ಇನ್ ದ ಫಾರ್ಮ್ ಆಫ್ ದ ನರೇಟರ್. ಸೊ ಇಲ್ಲಿ ಕತೆಗಾರ, ನರೇಟರ್, ಯಾರು ಕಥೆಯನ್ನು ಹೇಳ್ತಾರೋ ಆ ನರೇಟರ್ ಅಂತ ಹೇಳ್ತಾರೆ. ಆ ನರೇಟರಿನ ತೋಟದಲ್ಲಿ, ಫಾರ್ಮ್ ಅಲ್ಲಿ ಮಾರಾ ಅಂತಕ್ಕಂಥವನು ಒಬ್ಬ ಫಾರ್ಮ್ ಹ್ಯಾಂಡ್, ಕೆಲಸಗಾರನಾಗಿದ್ದ. ಮಾರಾ ಟೆಲ್ಸ್ ಸ್ಟೋರೀಸ್ ಅಬೌಟ್ ದ ಮೆಡಿಸಿನಲ್ ಕ್ರೀಪರ್. ಸೊ ಇಲ್ಲಿ ಮಾರಾ, ಆ ಕೆಲಸಗಾರ, ಅನೇಕ ಕಥೆಗಳನ್ನು ಈ ಒಂದು ಔಷಧಿಯ ಸಸ್ಯದ ಬಗ್ಗೆ ಹೇಳ್ತಾನೆ. ಹಿಸ್ ಸ್ಟೋರೀಸ್, ಸಮ್ ಸ್ಟೋರೀಸ್ ಆರ್ ಟ್ರೂ, ಸಮ್ ಇಮ್ಯಾಜಿನರಿ and some totally false. So who tells the stories? Mara tells the stories. Who is Mara? He is a farm hand in the farm of the narrator. What type of stories are told by Mara? So Mara has told some stories which are true, some imaginary and some totally false. Now we understand Mara's stories. Mara tells 5 different stories. If you read the textbook, you will know it. ಪುಸ್ತಕವನ್ನು ನೀವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಾರಾ 5 ಕಥೆಗಳನ್ನು ಹೇಳ್ತಾನೆ. ಅದು ಸತ್ಯ ಕಥೆ ಆಗಿರ್ಬೋದು ಅಥವಾ ಕಟ್ಟುಕಥೆಯೂ ಕೂಡ ಆಗಿರ್ಬೋದು ಅಥವಾ ಸುಳ್ಳೇ ಹೇಳಿರ್ಬೋದು. ಸೊ ಸಮ್ ಸ್ಟೋರೀಸ್ ಆರ್ ಟ್ರೂ, ಸಮ್ ಸ್ಟೋರೀಸ್ ಫಾಲ್ಸ್, ಟೋಟಲಿ ಫಾಲ್ಸ್. ಸೊ ದ ಫಸ್ಟ್ ಸ್ಟೋರಿ ಮಾರಾ ಟೆಲ್ಸ್ ಇಸ್ ಅಬೌಟ್ ದ ಕರ್ಸ್. ಕರ್ಸ್ ಅಂದರೆ ಶಾಪ. ಸೆಕೆಂಡ್ ಸ್ಟೋರಿ ಈಸ್ ಅಬೌಟ್ ದ ವೈಟ್ ಮ್ಯಾನ್ ಆಫ್ ಹುಳಿ ಹಿಂಡಲು. ಎರಡನೇ ಕತೆ ಅವನು ಹೇಳೋದು ಹುಳಿ ಹಿಂಡಲುವಿನ ಒಬ್ಬ ಬಿಳಿಯ ಮನುಷ್ಯನ ಬಗ್ಗೆ. ದ ಸ್ಟೋರಿ ಆಫ್ ದ ಮಂಗೂಸ್ ಅಂಡ್ ದ ಕೊಕಾಲ್ ಇಸ್ ದ ಥರ್ಡ್ ಸ್ಟೋರಿ. ಅಂಡ್ ದ ಫೋರ್ತ್ ಸ್ಟೋರಿ ಇಸ್ ಹೌ ಮಾರಾ ಲಾಸ್ಟ್ ದ ರೈಟ್ ಸೈಡ್ ಟೀತ್. ಅವನ ಬಲಭಾಗದ ಹಲ್ಲುಗಳನ್ನು ಹೇಗೆ ಕಳ್ಕೊಂಡ ಅಂತಕ್ಕಂಥದ್ದು ಕಥೆಯ ರೂಪದಲ್ಲಿ ಹೇಳ್ತಾನೆ. And the fifth story Mara tells is about the barking deer becoming a live wild buck. ಹೇಗೆ ಒಂದು ಜಿಂಕೆ ಗಂಡು ಜಿಂಕೆಯಾಗಿ ಪರಿವರ್ತನೆ ಆಗುತ್ತೆ ಅಂತಕ್ಕಂಥದ್ದನ್ನು ಈ 5ನೇ ಕಥೆಯಲ್ಲಿ ಅವನು ವಿವರಿಸ್ತಾನೆ. ಸೊ he tells these 5 stories and these stories revolve around the medicinal creeper. ಈ ಒಂದು ಔಷಧೀಯ ಸಸ್ಯದ ಸುತ್ತ ಈ ಕಥೆಗಳನ್ನು ಹೆಣೆಯಲಾಗಿದೆ. ಆ್ಯಂಡ್ ಇನ್ ನೆಕ್ಸ್ಟ್ ಪಾರ್ಟ್ ವಿ ಕಮ್ ಟು ನೋ ಅಪ್ಪಣ್ಣ, ಅಬೌಟ್ ಅಪ್ಪಣ್ಣ. ಅಪ್ಪಣ್ಣ ಅನ್ನೋನು ಕೂಡ ಹಿ ವಾಸ್ ಅ ಫಾರ್ಮ್ ಹ್ಯಾಂಡ್ ಇನ್ ದ ನರೇಟರ್ಸ್ ಫಾರ್ಮ್. ಅಪ್ಪಣ್ಣ ಗಿವ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ಮಿಲ್ಕ್ ಬಿಕಮಿಂಗ್ ರಬ್ಬರಿ. ಹೇಗೆ ಹಾಲು ರಬ್ಬರ್ ಥರ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಈ ಔಷಧೀಯ ಸಸ್ಯವನ್ನು ಅದರೊಳಗೆ ಹಿಂಡಿದಾಗ ಹೇಗೆ ಹಾಲು ರಬ್ಬರ್ ಥರ ಆಗುತ್ತೆ ಅಂತಕ್ಕಂಥದ್ದನ್ನು ಅಪ್ಪಣ್ಣ ವಿವರಿಸೋದನ್ನು ನಾವು ಕಾಣ್ತೇವೆ. ಆ್ಯಂಡ್ ನೌ ದ ನರೇಟರ್ ಈಸ್ ವೆರಿ ಕ್ಯೂರಿಯಸ್. He wants to conduct an
experiment, and along with his friend Chandru, they conduct the milk experiment. And we find another farmhand, Krishna. He was an erstwhile farmhand who has changed himself as auto rickshaw driver, who had developed piles, and now we come to know the importance of medicinal creeper through his evidence. And finally we come to know about the author's experience with a medicinal creeper. So this is the overall outlook of the lesson around a medicinal creeper. Now let us understand how the narrator or the author encounters with the medicinal creeper. ಔಷಧೀಯ ಸಸ್ಯ ಜೊತೆಗೆ ಹೇಗೆ ಈ ನರೇಟರ್ ಲೇಖಕ ಅದರ ಪರಿಚಯವಾಗುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ. When they were erecting a bamboo frame to provide shade to coffee seed bed, ಒಮ್ಮೆ ಏನಾಗುತ್ತೆ, the narrator goes to his farm along with the workers, ಮಾರ, ಸಣ್ಣ ಮತ್ತು ಇನ್ನಿತರೆ ವರ್ಕರ್ಸ್ ಜೊತೆಗೆ ಅವನ ಫಾರ್ಮಿಗೆ ಹೋಗ್ತಾನೆ, ಆ ಕಾಫಿ ತೋಟ. ಆ್ಯಂಡ್ ವೆನ್ ದೇ ವರ್ ಪ್ರಿಪೇರಿಂಗ್ ಕಾಫಿ ಸೀಡ್ ಬೆಡ್, ಮುಂದೆ ತೋರಿಸ್ತಾನೆ ಕಾಫಿ ಸೀಡ್ ಬೆಡ್ ಅಂದರೆ ಏನು ಅಂತ. ಕಾಫಿ ಸಣ್ಣ ಸಣ್ಣ ಗಿಡಗಳನ್ನು ಒಟ್ಟಿಗೆ ಬೆಳೆಸ್ತಕ್ಕಂಥ ಒಂದು ಸ್ಥಳಕ್ಕೆ ಕಾಫಿ ಸೀಡ್ ಬೆಡ್ ಅಂತ ಹೇಳ್ತೀವಿ. ದೇ ಶುಡ್ ಬಿ ಪ್ರೊಟೆಕ್ಟೆಡ್ ವಿತ್ ಎ ಶೇಡ್. ಕಾಫಿ ಸಸ್ಯಗಳು ಬೆಳಿಬೇಕಾದ್ರೆ ಅವಕ್ಕೆ ನೆರಳು ಬೇಕಾಗಿದೆ. ಆ ನೆರಳನ್ನು ಬರೆಸ್ಬೇಕಾದ್ರೆ ಅವ್ರು ಏನು ಮಾಡಬೇಕು, ಕಾಡಲ್ಲಿ ಸಿಗ್ತಕ್ಕಂಥ ಬೊಂಬು, ಬಿದಿರು, ಅದನ್ನು ತಗೊಂಡು ಕೊಯ್ದು ಸಣ್ಣ ಸಣ್ಣ ತುಂಡನ್ನಾಗಿ ಮಾಡಿ ಒಂದು ಮಂಟಪ ಚಪ್ಪರವನ್ನು ಕಟ್ತಾರೆ. ಅದನ್ನು ಬ್ಯಾಂಬೂ ಫ್ರೇಮ್ ಅಂತ ಕರೀತಾರೆ. ಸೊ ವೆನ್ ದೇ ವಾಂಟೆಡ್ ಟು ಇರೆಕ್ಟ್ ಎ ಬ್ಯಾಂಬೂ ಫ್ರೇಮ್, they sent Sanna to bring some creepers to the forest to tie the sticks together. He was sent to the forest. ಅಲ್ಲಿ ಸಣ್ಣ ಅಂತಕ್ಕಂಥವನನ್ನ ಕಾಡಿಗೆ ಕಳಿಸ್ತಾರೆ. ಯಾಕೆ? ಒಂದು ಕ್ರೀಪರ್ ಬೇಕಿತ್ತು, ಬಳ್ಳಿ ಬೇಕಿತ್ತು. ಹಗ್ಗ ಇರಲಿಲ್ಲ, ದಾರ ಇರಲಿಲ್ಲ. ಹಾಗಾಗಿ ಅವರಿಗೆ ಬಳ್ಳಿ ಬೇಕಿತ್ತು. ನಿಮ್ಮ ಕಾಡಿನಲ್ಲಿ ತೋಟದಲ್ಲಿ ಕೆಲಸ ಮಾಡೋರಿಗೆ ನಿಮಗೆ ಗೊತ್ತಿರುತ್ತೆ ಹೌ ದೇ ಯೂಸ್ ದ available resources. So they wanted creepers to tie the sticks together. So Sanna goes to the forest and he brings a bundle. Mara opens the bundle. While sifting, he finds that Sanna has brought a particular creeper. Sanna ಏನು ಮಾಡ್ತಾನೆ, ಕಾಡಿನಿಂದ ಬಂಡಲ್ ಆಫ್ ಕ್ರೀಪರ್ಸ್ ಅನ್ನು ತಗೊಂಡು ಬರ್ತಾನೆ. ಮಾರ ಏನು ಮಾಡ್ತಾನೆ, ಅದನ್ನು ಓಪನ್ ಮಾಡ್ತಾನೆ. ಅವನು ಒಂದೊಂದೇ ಕ್ರೀಪರ್ನ ತೆಗೆದು ಆಚೆ ಇಡಬೇಕಾದ್ರೆ ಅವನಿಗೆ ಆಶ್ಚರ್ಯ ಕಾಣಿರುತ್ತೆ. ಬಿಕಾಸ್ ದೇರ್ ವಾಸ್ ಎ ಪರ್ಟಿಕ್ಯುಲರ್ ಕ್ರೀಪರ್. ಸೊ ಮಾರ ಸ್ಕೋಲ್ಡ್ಸ್ ಸಣ್ಣ. ಮಾರ ಏನು ಮಾಡ್ತಾನೆ, ಸಣ್ಣನನ್ನು ಬೈತಾನೆ. ವೈ ಡಿಡ್ ಯು ಪ್ಲಕ್ ದಿಸ್ creeper? So now the narrator was shocked. Why Mara is scolding Sanna? When asked the reason, Mara came up with many stories. ಆಗ ಮಾರನಿಗೆ ಕೇಳಿದಾಗ, ಯಾಕಪ್ಪ ನೀನು ಬೈತಾ ಇದೀಯಾ ಅಂತ ಕೇಳಿದಾಗ, ಈಗ ಮಾರನ ಕಥೆಗಳು ಪ್ರಾರಂಭ ಆಗುತ್ತೆ. ಸೊ ದಿಸ್ ಇಸ್ ಹೌ ದ ಸ್ಟೋರೀಸ್ ಆರ್ ಟೋಲ್ಡ್ ಅರೌಂಡ್ ದ ಮೆಡಿಸಿನಲ್ ಕ್ರೀಪರ್. And I have told you that I will be showing the coffee seed bed. You can watch there. These are all coffee seed beds. ಅದನ್ನು ನಾವು ಪಾತಿಯನ್ನು ಕಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಫಿ ಸಸ್ಯಗಳನ್ನು ಬೆಳೆಸಿದ್ದಾರೆ. ಬಲಭಾಗದ ಮೇಲ್ಭಾಗದಲ್ಲಿ ನೀವು ನೋಡ್ಬೋದು ಆ ಒಂದು ಬ್ಯಾಂಬೂ ಫ್ರೇಮನ್ನು ಮಾಡಿ ಹೇಗೆ ಚಪ್ಪರವನ್ನು ಕಟ್ಬಿಟ್ಟು ಅಲ್ಲಿ ಆ ಸಸ್ಯಗಳನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು. ಯಾಕೆ? ಆ ಸಸ್ಯಗಳಿಗೆ ಏನು ಬೇಕೋ, ದೇ ನೀಡ್ ಶೇಡ್.
So remember, my dear children, who are the farm hands? Yes, Mara and Sanna. Who sent Sanna to the forest? Remember, Mara sent Sanna to the forest. Why did Mara send Sanna to the forest? Mara sent Sanna to the forest to bring creepers. Why did they need the creeper? Creeper ಯಾತಕ್ಕೆ ಬೇಕಿತ್ತು? To tie the bamboo sticks. Why did they want to tie the bamboo sticks? They wanted to erect bamboo sticks to give shade to the coffee seed bed. And what did Sanna bring in the bundle of creepers? Sanna had brought a medicinal creeper. And you know, Mara gets angry. He starts scolding. Scolding andre bayodu. Mara starts scolding Sanna. Remember this. Now let us continue. Mara tells the first story. So Mara told that this creeper had medicinal value. ಈ ಕ್ರೀಪರ್ ಏನು ಸಣ್ಣ ತಂದಿದ್ದಾನೋ ಅದಕ್ಕೆ ಔಷಧಿಯ ಗುಣ ಇದೆ. Therefore, Sanna should not have plucked it. ಸಣ್ಣ ಏನು ಮಾಡಬಾರ್ದಾಗಿತ್ತು, ಅದನ್ನು ಕೀಳಬಾರ್ದಾಗಿತ್ತು. ಹಾಗಾದ್ರೆ ಈ ಮೆಡಿಸಿನಲ್ ಕ್ರೀಪರಿಗೆ ಒಂದು ಶಾಪವನ್ನು ಕೊಟ್ಟಿರ್ತಾರೆ. ಯಾರು ಕೊಟ್ಟಿರ್ತಾರೆ? ಎ ಸೇಜ್ ಹ್ಯಾಡ್ ಕರ್ಸ್ಡ್ ಇಟ್. ಎ ಸೇಜ್, ಸೇಜ್ ಮೀನ್ಸ್ ಒಬ್ಬ ಋಷಿ ಮುನಿಗಳು ಶಾಪವನ್ನು ಕೊಟ್ಟಿರ್ತಾರಂತೆ. ಸೊ ವಾಟ್ ವಾಸ್ ದ ಕರ್ಸ್? ಕರ್ಸ್ ಅಂದರೆ ಶಾಪ ಯಾವುದಪ್ಪ ಅಂತ ಹೇಳಿದ್ರೆ, ವೆನ್ ಸಮ್ ಒನ್ ನೀಡ್ಸ್ ಇಟ್ ದೇ ಶಲ್ ನಾಟ್ ಫೈಂಡ್ ಇಟ್. ಸೊ ಶಾಪ ಯಾವುದೋ ಬೋಲ್ಡ್ ಲೆಟರ್ಸ್ ಅಲ್ಲಿ ನಾವು ಕಾಣ್ಬೋದು. ವೆನ್ ಸಮ್ ಒನ್ ನೀಡ್ಸ್ ಇಟ್ ದೇ ಶಲ್ ನಾಟ್ ಫೈಂಡ್ ಇಟ್. ಸೊ ಫ್ರಮ್ ದೆನ್ ಆನ್ they started to tie it to a nearby tree if found, so that they could easily get it when needed. ಹಾಗಾಗಿ ಅವತ್ತಿಂದ ಏನು ಮಾಡಿದ್ರಂತೆ ಋಷಿಮುನಿಗಳು, ಆ ಒಂದು ಕ್ರೀಪರಿಗೆ, ಆ ಒಂದು ಬಳ್ಳಿಗೆ ಶಾಪವನ್ನು ಕೊಟ್ಟದಾಗಿನಿಂದ ಅವರು ಜನ ಆ ಕ್ರೀಪರ್ ಕಂಡಿದ್ದು ಕೂಡಲೇ ಅವ್ರನ್ನ ಏನು ಮಾಡ್ತಾ ಇದ್ರಂತೆ, ಆ ಕ್ರೀಪರನ್ನ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಮರಕ್ಕೆ ಕಟ್ಟು ಹಾಕ್ಬಿಡ್ತಾ ಇದ್ರಂತೆ. So that they should find it very easily the next time they needed. So you remember who had cursed the creeper? The sage had cursed the creeper. What was the curse? When someone needs it, they shall not find it. What did the people do when they found the creeper? They tied it around a nearby tree. Why did they tie the creeper to a nearby tree when they found it? Because they could easily get it when needed. So this was the first story told by Mara about the medicinal creeper. You can see in the picture of the medicinal creeper. A medicinal creeper ಹೇಗಿರುತ್ತೆ ಅಂತಕ್ಕಂಥ ಪಿಕ್ಚರನ್ನು ನೀವು ನೋಡಬಹುದು. ಅದರ ಎಲೆಗಳು ಹೇಗಿದ್ದಾವೆ, ವೀಳ್ಯದೆಲೆ ಇದ್ದಾಗಿದೆ. As Mara has explained, this medicinal creeper has small leaves resembling betel leaves. Betel leaves ಅಂತ ಹೇಳಿದ್ರೆ ವೀಳ್ಯದೆಲೆ, ಅದರ ಆಕಾರ ಹೇಗಿರುತ್ತೆ, ವೀಳ್ಯದೆಲೆಯ ಆಕಾರದಲ್ಲಿರುತ್ತೆ. This creeper bears fruits in a bunch like grapes. ಈ ಒಂದು ಬಳ್ಳಿಯಲ್ಲಿ ಹಣ್ಣುಗಳು ಬಿಡ್ತಾವಲ್ಲ, ಹೇಗಿರ್ತಾವಂತೆ, ದ್ರಾಕ್ಷಿಯ ಗೊಂಚಲಿನ ಹಾಗೆ ಹಣ್ಣುಗಳು ಬಿಟ್ಟಿರ್ತಾವಂತೆ. Immediately after the rains, this plant comes up and flowers very quickly, puts forth flowers and fruits and dies. ಮಳೆಗಾಲ ಪ್ರಾರಂಭ ಆಗಿದ ತಕ್ಷಣನೇ ಈ ಬಳ್ಳಿಗಳು ಚಿಗುರ್ತವೆ, ಬೆಳಿತವೆ, ಬಹಳ ಬೇಗ ಹೂ ಬಿಡ್ತವೆ ಮತ್ತು ಹಣ್ಣು ಬಿಡ್ತವೆ ಮತ್ತು ಸಾಯ್ತವೆ. ಸೊ ಮಳೆಗಾಲದಲ್ಲಿ ಮಾತ್ರ ನಿಮಗೆ ಕಾಣಿಸಿರುವಂತಹ ಔಷಧಿಯ ಬಳ್ಳಿಗಳು. ಇಟ್ ಕಮ್ಸ್ ಅಪ್ ಅಗೇನ್ ಓನ್ಲಿ ಇನ್ ದ ನೆಕ್ಸ್ಟ್ ರೈನಿ ಸೀಸನ್. ಸೊ ಇದನ್ನು ನೀವು ಯಾವಾಗ ಕಾಣ್ಬೋದು, ಮುಂದಿನ ಮಳೆಗಾಲದಲ್ಲೇ ನೀವು ಕಾಣ್ಬೋದು. ಅದರ ಮಧ್ಯದಲ್ಲಿ ನಿಮಗೆ ಇವು ಸಿಗಲ್ಲ. ಸೊ ಇನ್ ಬಿಟ್ವೀನ್ ನೋ ಒನ್ ಸೀಸ್ ದಿಸ್ ಪ್ಲಾಂಟ್. ಹಾಗಾಗಿ
ಒಂದು ಮಳೆಗಾಲ ಮತ್ತು ಇನ್ನೊಂದು ಮಳೆಗಾಲದ ನಡುವೆ ಯಾರಿಗೂ ಕೂಡ ಈ ಬಳ್ಳಿ ಕಾಣಸಿಗವಲ್ದು. Therefore, because it is not seen for most of the year, they probably tie it to a tree nearby so that it can be easily identified or located. So, ಬಹುಶಃ ಮುಂದಿನ ಮಳೆಗಾಲದಲ್ಲೇ ಅದು ಕಾಣಕ್ಕೆ ಸಿಗೋದ್ರಿಂದ, ಮಧ್ಯದಲ್ಲಿ ನಿಮಗೆ ಈ ಬಳ್ಳಿ ಕಾಣಕ್ಕೆ ಸಿಗದೆ ಇರೋದ್ರಿಂದ ಜನ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಅದನ್ನು ಒಂದು ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಮರಕ್ಕೆ ಕಟ್ ಹಾಕಿದ್ರೆ ಬೇಕಾದಾಗ ಅದನ್ನು ಬಳಸ್ಬೋದು ಅಂತ ಒಂದು ರೀತಿಯಲ್ಲಿ ಅವರು ಅದನ್ನು ಕಟ್ ಹಾಕಿರ್ಬೋದು. ಬಟ್ ಲುಕ್ ಎಟ್ ದ ಥಿಂಕಿಂಗ್ ಆಫ್ Mara tells it is the curse given by a sage. ಸೊ ಮಾರ ಏನು ಹೇಳ್ತಾನೆ, ಇಲ್ಲ ಅದು ಒಂದು ಋಷಿಮುನಿ ಕೊಟ್ಟಂತಹ ಶಾಪ, ಹಾಗಾಗಿ ಅದನ್ನು ಕಟ್ತಾರೆ ಅಂತ ಅವನು ಹೇಳ್ತಾನೆ. Therefore, as I have already told you, the narrator himself tells that Mara's stories, some are true, some are totally false. Now we listen to the second story Mara tells, and it is about the white man. So what is the second story? Once he says he went to the forest to bring some bamboo shoots. ಒಮ್ಮೆ ಮಾರ ಕಾಡಿಗೆ ಹೋಗ್ತಾನಂತೆ. ಏನು ತರಲಿಕ್ಕೆ? ಬ್ಯಾಂಬೂ ಶೂಟ್ಸ್. ಬ್ಯಾಂಬೂ ಶೂಟ್ಸ್ ಮೀನ್ಸ್ ಟೆಂಡರ್ ಬ್ಯಾಂಬೂ ಪ್ಲಾಂಟ್. ಆ ಬ್ಯಾಂಬೂ ಪ್ಲಾಂಟ್ ಅದನ್ನು ನಾವು ಕಳಲೆ ಅಂತ ಹೇಳ್ತೀವಿ. ಆ ಕಳಲೆಯನ್ನು ತರಲಿಕ್ಕೆ ಕಾಡಿಗೆ ಹೋಗಿರ್ತಾನಂತೆ. ಆಕ್ಸಿಡೆಂಟಲಿ ಹಿ ಗಾಟ್ ಹಿಸ್ ಹ್ಯಾಂಡ್ ಕಟ್ ವಿತ್ ದ ಸಿಕ್ಕಲ್ ಅಂತ ಹೇಳಿದ್ರೆ ಒಂದು ಕಂದ್ಲಿಯಿಂದ ಅದನ್ನು ಕಡಿಬೇಕಾದ್ರೆ ತನ್ನ ಕೈ ಕೊಯ್ದು ಹೋಗ್ಬಿಡುತ್ತೆ. ಬ್ಲಡ್ ಸ್ಟಾರ್ಟೆಡ್ ಓಸಿಂಗ್ ಔಟ್ ಕೋಪಿಯಸ್ಲಿ. ಕೈ ಕುಯ್ಕೊಂಡಿದ್ದ ತಕ್ಷಣನೇ ಏನಾಗುತ್ತೆ, ರಕ್ತ ಬಂದುಬಿಡುತ್ತೆ ಕೈಯಿಂದ. ಸಮ್ವನ್ ಬ್ರಾಟ್ ಸಮ್ ಲೀಫ್ ಆ್ಯಂಡ್ ಪ್ರೆಸ್ಡ್ ಇಟ್ ಅಗೇನ್ಸ್ಟ್ ದ ವೂಂಡ್. ಅಲ್ಲೇ ಪಕ್ಕದಲ್ಲಿದ್ದ ಯಾರೋ ಒಬ್ಬರು ಪಕ್ಕದಲ್ಲೇ ಬೆಳೆದಂಥ ಒಂದು ಸಸ್ಯದಿಂದ ಒಂದು ಎಲೆಯನ್ನು ಕಿತ್ಕೊಂಡು ಬಂದು ಆ ಗಾಯದ ಮೇಲೆ ಇಟ್ಟುಬಿಡ್ತಾರಂತೆ. ಆ್ಯಂಡ್ ಬ್ಯಾಂಡೇಜ್ಡ್ ಇಟ್ ವಿತ್ ಎ ಕ್ಲಾತ್ ಟೋನ್ ಫ್ರಮ್ ದ ಲುಂಗಿ. ಏನು ಮಾಡ್ತಾನೆ, ಒಬ್ಬನ ಲುಂಗಿಯನ್ನು ಹರಿದುಬಿಟ್ಟು ಅದರಲ್ಲೇ ಒಂದು ಆ ಗಾಯದ ಮೇಲೆ ಎಲೆಯನ್ನು ಇಟ್ಟುಬಿಟ್ಟು ಕಟ್ಬಿಡ್ತಾನಂತೆ. ಯಾಕೆ? ರಕ್ತ ಹರಿತಾ ಇದೆ. ಮಾರ ವೆಂಟ್ ಟು ದ ವೈಟ್ ಮ್ಯಾನ್ ಇನ್ ಹುಳಿಯಿಂಡಲು ಫಾರ್ ಪ್ರಾಪರ್ ಟ್ರೀಟ್ಮೆಂಟ್. ಕೂಡಲೇ ಏನು ಮಾಡ್ತಾನೆ ಮಾರ, ತಕ್ಷಣವೇ ರಕ್ತ ಜಾಸ್ತಿಯಾಗಿ ಹರಿತಾ ಇರೋದರಿಂದ ಹುಳಿಯಿಂಡಲು ಅಂತಕ್ಕಂಥ ಒಂದು ಹಳ್ಳಿಗೆ ಹೋಗ್ತಾನೆ. ಯಾಕೆ? ಅಲ್ಲಿ ಒಬ್ಬ ವೈಟ್ ಮ್ಯಾನ್ ಇರ್ತಾನೆ, ಒಬ್ಬ ಫಾರಿನರ್, ಬಿಳಿಯ ಮನುಷ್ಯ. ಆ ವೈಟ್ ಮ್ಯಾನ್ ಹತ್ರ ಹೋಗ್ತಾನೆ, ಅದನ್ನು ಸರಿಯಾಗಿ ಅದನ್ನು ಬ್ಯಾಂಡೇಜ್ ಮಾಡಲಿಕ್ಕೆ, ಟ್ರೀಟ್ಮೆಂಟನ್ನು ತಗೊಳ್ಳಿಕ್ಕೆ ಅಂತ ಹೇಳಿ. ವೆನ್ ದ ವೈಟ್ ಮ್ಯಾನ್ ಓಪನ್ಡ್ ಇಟ್ ದೆರ್ ವಾಸ್ ನೋ ಸೈನ್ ಆಫ್ ದ ವೂಂಡ್. ಅಲ್ಲಿ ಹೋಗಿದ ತಕ್ಷಣವೇ ಆ ವೈಟ್ ಮ್ಯಾನ್ ಆ ಬ್ಯಾಂಡೇಜನ್ನು, ಲುಂಗಿ ಬ್ಯಾಂಡೇಜನ್ನು ಬಿಚ್ತಾನೆ. ಆದರೆ ಅಲ್ಲಿ ಏನಿರಲ್ಲ, ಗಾಯನೇ ಇರಲ್ಲ, ರಕ್ತನೂ ಇರಲ್ಲ. ಮಾರ ಎಕ್ಸ್ಪ್ಲೈನ್ಡ್ ವಾಟ್ ಹ್ಯಾಡ್ ಹ್ಯಾಪೆಂಡ್. ಮಾರ ಏನಾಯಿತು, ಹೇಗೆ ಅವನು ಕೈಯನ್ನು ಕುಯ್ಕೊಂಡ, ಹೇಗೆ ರಕ್ತ ಚೆಲ್ತು, ಹೇಗೆ ಯಾರೋ ಒಬ್ಬರು ಎಲೆಯನ್ನು ತಗೊಂಡ್ಬಂದಿಟ್ರು, ಲುಂಗಿಯನ್ನು ಬ್ಯಾಂಡೇಜನ್ನಾಗಿ ಕಟ್ಟಿದ್ರು, ಎಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೆ. ದ ವೈಟ್ ಮ್ಯಾನ್ ಇನ್ಸಿಸ್ಟೆಡ್ ಮಾರ ಟು ಶೋ ದ ಕ್ರೀಪರ್. ಕೂಡಲೇ ವೈಟ್ ಮ್ಯಾನ್ ಹೇಳ್ತಾನೆ, ಹಾಗಾದರೆ ಬಾ ಕಾಡಿಗೆ ನಡಿ, ನನಗೂ ತೋರಿಸು ಆ ಕ್ರೀಪರ್ ಎಲ್ಲಿದೆ ಅಂತ. ಆ್ಯಂಡ್ he said he would even give him his entire estate if he shows the creeper. ಅವನು ಹೇಳ್ತಾನೆ, ವೈಟ್ ಮ್ಯಾನ್ ಹೇಳ್ತಾನೆ, ನೀನು ನನಗೆ ಆ ಕ್ರೀಪರನ್ನು ತೋರಿಸಿದ್ರೆ ನಾನು ನಿನಗೆ ಸಂಪೂರ್ಣವಾದಂಥ ನನ್ನ ಎಸ್ಟೇಟನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿ. ಹಾಗಾದರೆ ಬೋತ್ ಗೋ ಟು ದ ಫಾರೆಸ್ಟ್. ದೇ ರೋಮ್ ಅಬೌಟ್ ಹಿಯರ್ ಆ್ಯಂಡ್ ದೇರ್ ಬಟ್ ದೇ ಕುಡ್ ನಾಟ್ ಲೊಕೇಟ್ ದ ಕ್ರೀಪರ್. ಆದರೆ ಕಾಡಿಗೆ ಇಬ್ಬರೂ ಹೋಗ್ತಾರೆ, ಎಲ್ಲ ಕಡೆ ಸುತ್ತಾಡ್ತಾರೆ, ಸಿಗೋದಿಲ್ಲ ಅವನಿಗೆ. ಆ ಕ್ರೀಪರು ಸಿಗೋಲ್ಲ, ಆ ಎಲೆನೂ ಕೂಡ ಸಿಗಲ್ಲ. ವೈಟ್ ಮ್ಯಾನಿಗೆ ಸಿಟ್ಟು ಬರುತ್ತೆ. ದ ವೈಟ್ ಮ್ಯಾನ್ ಗಾಟ್ ಆ್ಯಂಗ್ರಿ. ಹಿ ಟೇಕ್ಸ್ ಔಟ್ ಹಿಸ್ ಗನ್ ಟು ಶೂಟ್ ಎಟ್ ಮಾರ, ಬಟ್ ಮಾರ ಫಾಲ್ಸ್ ಟು ಹಿಸ್ ಫೀಟ್ ಆ್ಯಂಡ್ ಹಿ ಸೇಸ್ he doesn't know.
where the creeper is. So this is the second story told by the white man. And in the picture you can see a bamboo, ಬಿದಿರಿನ ಕಳಲೆಯನ್ನು ನೋಡ್ತೀರಿ ಎಡಭಾಗದಲ್ಲಿ. ಆ ಕಳಲೆಯನ್ನು ನಿಮ್ಮ ಅಡಿಗೆಯಲ್ಲೂ ಕೂಡ ಬಳಸ್ತಾರೆ. ಬಲಭಾಗದಲ್ಲಿ ನೀವು ಬಿದಿರಿನ ಮೆಳೆಯನ್ನು ನೀವು ಕಾಣ್ಬೋದು, ಬಿದಿರಿನ ಮೆಳೆಯನ್ನು ಕಾಣ್ಬೋದು ಬಲಭಾಗದಲ್ಲಿ. ಎಡಭಾಗದಲ್ಲಿ ಬಿದಿರಿನ ಕಳಲೆಯನ್ನು ನೀವು ಕಾಣ್ಬೋದು. ಸೊ ದೀಸ್ ಆರ್ ಕಾಲ್ಡ್ ಆಸ್ ಬ್ಯಾಂಬೂ ಶೂಟ್ಸ್. ಸೊ you understood about the medicinal creeper and you came to know two stories told by Mara in this session. I am going to ask you a few questions. Write them down in your notebook. Read once again the lesson in your textbook. Answer all these questions and send me through WhatsApp. The first question is, who told the stories? Second question, who sent Sanna to the forest? Third question, why did Mara send Sanna to the forest? Fourth question, why did Mara scold Sanna? Fifth question, why according to Mara people tied the creepers to the nearby tree? Sixth question, who cursed the creeper? Seventh question, what was the curse the sage gave to the creeper? Eighth question, when did Mara cut his hand? Ninth question, where did Mara go for proper treatment? 10th question, what did the white man offer Mara if he showed the medicinal creeper? So these are the 10 questions. Read your textbook, watch the video once again, write the correct answers along with the questions, write them in your notes, take a photo, send them to me. Let us continue the other stories of Mara about the medicinal creeper in the next video.